ನಿರ್ವಹಣೆ ಇಲ್ಲದೆ ಸೊರಗ್ತಾ ಇವೆ ತುಮಕೂರಿನ ಪಾರ್ಕ್ಗಳು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ತುಮಕೂರಿನಲ್ಲಿ ಜನಾಕ್ರೋಶ. ಎಸ್ ವೀಕ್ಷಕರೇ, ಪಾರ್ಕ್ಗಳು ಅಂದ್ರೇನೆ ಜನರಿಗೆ ಒಂದು ರೀತಿಯ ಖುಷಿ. ಬೆಳಗ್ಗೆ ಸಂಜೆ ಪಾರ್ಕಿಗೆ ಹೋದ್ರೆ ಅದೇನು ಸಂಭ್ರಮ. ಇಲ್ಲಿ ಸಿಗುವ ಗಾಳಿ, ಬೆಳಕು, ಹಕ್ಕಿಗಳ ಎಂಚರ ಆಹಾ ಅನ್ಸುತ್ತೆ. ಸಂಜೆ ಮತ್ತು ಬೆಳಗ್ಗೆ ಹಿರಿಯರು ಕಿರಿಯರನ್ನದೇ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡುತ್ತಾ ಪರಸ್ಪರ ಮಾತನಾಡುತ್ತಾ ಕಾಲ ಕಳೀತಾರೆ. ಇಲ್ಲವೇ ಒಂದ್ ಕಡೆ ಕೂತು ಕೂಲಾಗಿ ನಗು ನಗುತ್ತಾ ಚಿಲ್ ಮಾಡ್ತಾರೆ. ಮಕ್ಕಳಂತೂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಆದರೆ ತುಮಕೂರಿನ ಸದಾಶಿವನಗರದಲ್ಲಿರುವ ಈ ಉದ್ಯಾನವನ ಮಾತ್ರ ಸ್ವಚ್ಛತೆ ಇಲ್ಲದೆ ಗಿಡ ಗೆಂಟೆಗಳು ಬೆಳೆದು ಹಾಳು ಕೊಂಪೆಯಾಗಿದೆ. ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದು ಸಾರ್ವಜನಿಕರು ಪಾರ್ಕಿಗೆ ಹೋಗಲು ಹಿಂಜರಿಯುವಂತಾಗಿದೆ. ಹೌದು, ತುಮಕೂರು ಸ್ಮಾರ್ಟ್ ಸಿಟಿ, ಸ್ವಚ್ಛ ನಗರ ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಸಿಟಿ. ಇಂತಹ ಸಿಟಿಗೆ ಮತ್ತಷ್ಟು ಮೆರುಗು ನೀಡೋಕೆ ಅಂತ ಪ್ರತಿಯೊಂದು ಬಡಾವಣೆಯಲ್ಲಿ ಪಾರ್ಕ್ಗಳನ್ನ ನಿರ್ಮಿಸಿದ್ರು. ಈಗಾಗಲೇ ನಿರ್ಮಿಸಿರುವ ಪಾರ್ಕ್ಗಳನ್ನ ಡೆವಲಪ್ಮೆಂಟ್ ಕೂಡ ಮಾಡಿದ್ರು. ಆದ್ರೆ ಅದ್ಯಾಕೋ ನಿರ್ವಹಣೆಯ ಉಸ್ತುವಾರಿ ಹೊತ್ಕೊಂಡಿರುವ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ. ಇದೇ ಕಾರಣಕ್ಕೆ ಬಹುತೇಕ ಪಾರ್ಕ್ಗಳು ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇವೆ. ಇದೀಗ ಸದಾಶಿವನಗರ 5ನೇ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕ್ ಅಧಿಕಾರಿಗಳ ಜಾಣ ಕುರುಡುತನಕ್ಕೆ ಸೊರಗಿ ಹೋಗಿದೆ. ದಿನನಿತ್ಯ ನೂರಾರು ಜನ ಸ್ವಾಮಿ ವಿವೇಕಾನಂದ ಪಾರ್ಕ್ಗೆ ಬರ್ತಾರೆ. ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲದೆ ಜನರು ಬೇಸರಗೊಂಡಿದ್ದಾರೆ. ಪಾರ್ಕ್ ತುಂಬಾ ಗಿಡಗಳು, ಬಳ್ಳಿಗಳು ಬೆಳೆದು ವಿಷ ಜಂತುಗಳ ಆವಾಸ ಸ್ಥಾನವಾಗಿದೆ. ಪಾರ್ಕಿಗೆ ವಾಕಿಂಗ್ ಬರುವವರಲ್ಲಿ ಸ್ಥಳೀಯರು ಓಡಾಡುವುದಕ್ಕೂ ಭಯಪಡುವಂತಾಗಿದೆ. ಪಾರ್ಕ್ ಒಳಗೆ ಸ್ವಚ್ಛತೆ ಇಲ್ಲ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದಾಶಿವನಗರದ ನಿವಾಸಿಯಾದಂತಹ ನಾನು ಸದಾಶಿವನಗರದಲ್ಲಿರುವಂತಹ ಪಾರ್ಕಿನ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡದೇ ಇರೋ ಕಾರಣದಿಂದ ಹಲವಾರು ಕ್ರಿಮಿಕೀಟಗಳು ಮತ್ತು ಹಾವುಗಳೆಲ್ಲ ರೋಡಿನಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಶಾಲೆ ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ. ಅದರಿಂದ ಭಾಳ ತೊಂದರೆ ಆಗಿದೆ. ಅದಲ್ಲದೆ ನಾಯಿಗಳ ಕಾಟ ಅಂತೂ ತುಂಬ ಜಾಸ್ತಿ ಆಗಿದೆ. ಇಲ್ಲಿ ಮಕ್ಕಳು ಓಡಾಡೋದಕ್ಕೆ ತುಂಬ ಇದಾಗುತ್ತೆ. ಒಂದು ಸಲ ಬಂದರೆ 10-15 ನಾಯಿ ಬರುತ್ತೆ. ಹಾಗಾಗಿ ಆ ನಾಯಿಗಳನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಕೇಳ್ಕೊತೀವಿ. ಸುಮಾರು ವರ್ಷಗಳಿಂದ ಇದು ನಾವು ನೋಡಿದಾಗಿಂದಲೂ, ನಾವು ಬಂದಾಗಲೇ ಒಂದು 15-20 ವರ್ಷ ಆಯಿತು. ಆವಾಗಿಂದಲೂ ಕೂಡ ಈಗ ಫೆನ್ಸಿಂಗ್ ಮಾತ್ರ ಹಾಕಿದ್ದಾರೆ ಅಷ್ಟೇ. ಫೆನ್ಸಿಂಗ್ ಹಾಕಿದ್ಮೇಲೆ ಅದನ್ನ ಎಷ್ಟೋ ವರ್ಷಕ್ಕೆ ಒಂದ್ಸಲಿನೇನೋ ಕ್ಲೀನ್ ಮಾಡ್ತಾರೆ. ಅದು ನಾವೇನಾದ್ರು ಇನ್ಫಾರ್ಮ್ ಮಾಡಿದ್ರೆ ಮಾತ್ರ ಮಾಡ್ತಾರೆ. ಅದು ಬಿಟ್ಟರೆ ಅದನ್ನೇನು ಕ್ಲೀನ್ ಮಾಡೋ ಅಂಥ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಇಷ್ಟೊಂದೆಲ್ಲ ಗಿಡ ಬಳ್ಳಿಗಳು ಬೆಳ್ಕೊಂಡಿದ್ದಾವೆ, ಓಡಾಡೋದೆಲ್ಲ ಹೆಂಗೆ ಇಲ್ಲಿ ವಿಷಯ ಅಂತ ಓಡಾಡ್ತಾ ಹಾವೆಲ್ಲ ಇಲ್ಲಿ ಓಡಾಡುತ್ತೆ. ನಮ್ಮ ಮನೆ ಒಳಗಡೆ ಕೂಡ ಬಂದಿತ್ತು ಒಂದು ದಿವಸ ಮಳೆ ಬಂದಾಗ. ಅದು ಇನ್ಫಾರ್ಮ್ ಮಾಡಿದ್ರೂ ಕೂಡ ಅವರು ಮಾಡ್ತೀವಿ ಆಮೇಲೆ ಇಲ್ಲಿ ರೋಡಲ್ಲಿ ಕ್ಲೀನ್ ಮಾಡೋರು ಅಷ್ಟೇನೇನು ಹೇಳ್ತಾರೆ ನಮ್ಮದಕ್ಕೂ ಪಾರ್ಕಿಗೂ ಯಾವುದೂ ಸಂಬಂಧ ಇಲ್ಲ, ಪಾರ್ಕಿಗೆ ಬೇರೆಯವ್ರು ಬಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಮತ್ತೆ ಈ ಕಡೆ ಯಾರು ಬರೋದಿಲ್ಲ. ಇನ್ನು ಕೌನ್ಸಿಲರು ಮಾತ್ರ ಈ ರೋಡಿಗೆ ಬಂದೇ ಇಲ್ಲ. ಅವರು ಅದೇನೇ ಇರಲಿ, ಲಕ್ಷ ಹಣ ಖರ್ಚು ಮಾಡಿ ನಿರ್ಮಿಸಿರುವ ಪಾರ್ಕ್ಗಳು ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಧಿಕಾರಿಗಳು ಕೂಡ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿಯನ್ನ ಮರೆತುಬಿಟ್ಟಿದ್ದಾರೆ. ಹೀಗಾಗಿ ಜನರ ಹಣ ಪೋಲಾಗುವುದರ ಜೊತೆ ಸಾರ್ವಜನಿಕರಿಗಾಗಿ ಪಾರ್ಕ್ಗಳು ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿಯಾಗಿದೆ. ವೀಕ್ಷಕರೇ, ತುಮಕೂರಿನಲ್ಲಿ ದಿನೇ ಪಾರ್ಕ್ಗಳ ಸ್ಥಿತಿ ಮಾತ್ರ ಹೇಳತಿರೋದಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಯಾವುದೇ ಪಾರ್ಕ್ಗಳನ್ನು ನಿರ್ವಹಣೆ ಮಾಡದೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇರುವಂಥದ್ದು. ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಟೂಡಾಯಿಂದ ಹೇಳ್ಬಿಟ್ಟು ಹಲವಾರು ಪಾರ್ಕ್ಗಳನ್ನು ತುಮಕೂರಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಯಾವುದೇ ಪಾರ್ಕ್ಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ನಾನೀಗ ಸದಾಶಿವನಗರದ 5ನೇ ಮುಖ್ಯ ರಸ್ತೆಯಲ್ಲಿರುವಂಥದ್ದು. ನೀವು ದೃಶ್ಯಗಳಿಗೆ ಗಮನಿಸ್ತಾ ಹೋಗಿ ಈ ಪಾರ್ಕಿನ ಸ್ಥಿತಿ ಯಾವ ರೀತಿಯಪ್ಪ ಇದೆ ಅಂತಂದರೆ, ಸದಾಶಿವನಗರ 5ನೇ ಮುಖ್ಯ ರಸ್ತೆ 3ನೇ ಅಡ್ಡ ರಸ್ತೆಯಲ್ಲಿ ಈ ಪಾರ್ಕ್ ಇರುವಂಥದ್ದು. ಆ ಪಾರ್ಕಿನ ಬೋರ್ಡ್ಗಳು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಇರುವ ಲೈಟ್ ಕಂಬಗಳ ಮೇಲೆಲ್ಲವೂ ಕೂಡ ಬಳ್ಳಿಗಳು ಬೆಳೆದು ನಿಂತಿರುವಂಥದ್ದು. ಒಳಗಡೆಯೂ ಕೂಡ ಸಾಕಷ್ಟು ಗಿಡಗಿಂಟೆಗಳು ಬೆಳೆದು ನಿಂತಿವೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಗಮನವನ್ನು ಕೂಡ ಈ ಕಡೆ ಹರಿಸ್ತಾ ಇಲ್ಲ. ತುಮಕೂರಿನ
ಟೂಡಾ ಲೇಔಟ್ ನಿರ್ಮಾಣದ ವೇಳೆ ಇವೆಲ್ಲವನ್ನು ಕೂಡ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿರುವಂಥ ಸ್ಥಳೀಯರಿಗೆ ಅನುಕೂಲವಾಗಲಿ, ವಿಶ್ರಾಂತಿ ಪಡೆಯೋದಕ್ಕೆ ಜಾಗ ಆಗಲಿ, ಮಕ್ಕಳು ಆಟ ಆಡೋದಕ್ಕೆ ಸ್ಥಳ ಆಗಲಿ ಅಂತ ಹೇಳ್ಬಿಟ್ಟು ಈ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಿದರು. ಆದರೆ ಯಾವುದೇ ರೀತಿಯ ಅಧಿಕಾರಿಗಳು ಈಗ ಈ ತುಮಕೂರಿನ ಪಾರ್ಕ್ಗಳನ್ನು ನಿರ್ವಹಣೆ ಮಾಡಿದೆ. ಪಾರ್ಕ್ಗಳೆಲ್ಲವೂ ಕೂಡ ಸೊರಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಲಾದ ಉದ್ಯಾನವನ ಸ್ವಾಮಿ ವಿವೇಕಾನಂದ ಉದ್ಯಾನವನ ಅಂತ. ಆದರೆ ಸ್ವಾಮಿ ವಿವೇಕಾನಂದ ಉದ್ಯಾನವನದ ಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ಇದು ಒಳಗಡೆ ಬಂದರೆ ಯಾವುದೋ ಒಂದು ಚಿಕ್ಕ ಕಾಡಿನ ರೀತಿ ನಮಗೆ ಅನಿಸ್ತಾ ಹೋಗುತ್ತೆ. ಇದ್ರೊಳಗಡೆ ಕಾಲಿಡೋದಕ್ಕೂ ಕೂಡ ತುಂಬ ಹೆದರಿಕೆ ಆಗುತ್ತೆ. ಯಾಕಂದರೆ ವಿಷಜಂತುಗಳು ಇರ್ಬೋದು ಅನ್ನೋ ಭಯ. ಇಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಭಯ ಪಡ್ಕೊಳ್ತಾರೆ. ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಇಲ್ಲಿ ನಮಗೆ ಓಡಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ, ವಿಷಜಂತುಗಳು ಬರ್ಬೋದು ಮನೆಗೆ ಅನ್ನೋ ಭೀತಿ ಎದುರಾಗ್ತಾ ಇದೆ ನಮಗೆ. ಇಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡ್ಕೊಳ್ತಾ ಇಲ್ಲ. ಇದರಿಂದ ತುಮಕೂರಿನಲ್ಲಿ ಎಷ್ಟೋ ಪಾರ್ಕ್ಗಳು ಈಗಾಗಲೇ ನಿರ್ವಹಣೆ ಇಲ್ಲದೆ ಸೊರಗ್ತಾನೇ ಇವೆ. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡು ಯಾವುದೇ ಪಾರ್ಕ್ಗಳನ್ನು ಮತ್ತೆ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪಾರ್ಕ್ಗಳನ್ನು ಇದೇ ರೀತಿ ಸೊರಗೋದಕ್ಕೆ ಬಿಡ್ತಾ ಇದ್ದಾರೆ. ನಿರ್ವಹಣೆ ಮಾತ್ರ ಸರಿಯಾಗಿಲ್ಲ. ನಾವು ತುಂಬ ವರದಿಗಳನ್ನು ಮಾಡ್ತಲೇ ಬರ್ತಾ ಇದ್ದೇವೆ, ಪಾರ್ಕ್ಗಳ ಸ್ಥಿತಿ ಯಾವ ರೀತಿ ಇದೆ, ತುಮಕೂರಿನಲ್ಲಿ ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಯಾವ ರೀತಿ ಸೊರಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಆದರೆ ಅಧಿಕಾರಿಗಳು ಮಾತ್ರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಸಂಬಂಧಪಟ್ಟಂಥ ಇಲಾಖೆಯವರು, ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಿ ಈ ತುಮಕೂರಿನಲ್ಲಿ ಸೊರಗ್ತಾ ಇರೋ ಪಾರ್ಕ್ಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.